श्रीवत्स कौस्तुभ शंखचक्र गदा पद्मस्तु सप्रतिष्ठितमस्तु ಎಲ್ಲರನ್ನು ಕಾಪಾಡತಕ್ಕಂತ ಅಭಯ ಶನೇಶ್ವರ ಸ್ವಾಮಿಗೆ ನಾಗ ದೇವತೆಗೆ ಸರ್ವ ದೇವತೆಗಳಿಗೆ ಹರ ನಮಃ ಪಾರ್ವತಿ ಪತಯೇ. ಪಾದ ಪೂಜೆಯನ್ನು ಮಾಡಿ ಅನಂತರ ಕೈಗಳಿಗೆ ತೀರ್ಥವನ್ನು ಕೊಟ್ಟು ಅನಂತರ ಮುಖಾರಕ್ಕೆ ತೀರ್ಥವನ್ನು ಕೊಟ್ಟು ಅನಂತರ आयुष्य कारणाय नमः आपदुद्धत्रे नमः विष्णुवत्वाय नमः वशिनी नमः विविधाय नमः वेदिनी नमः विद्युत्याय नमः मध्याय नमः विरूपाक्षाय नमः वरिष्ठाय नमः गरिष्ठाय नमः भद्राक्षाय पूर्वोक्तप्रकारेण वेदोक्तक मंत्र पुष्पांजलि समर्पयामि. मंत्र पुष्पं समर्पयामि. मंत्र पुष्पं समर्पयामि. तानि तानि विलक्षन्ते प्रतिक्षणं पदे पदे पापं पापकर्माहं पापात्मा दंपतिಗಳ ಸಹಿತವಾಗಿ चारु कुंकुमो पेत
ಶ್ರೀ ಮಹಾತ್ಮನಿಗೆ ರಾಜರಾಜನಿಗೆ ದೇವದೇವನಿಗೆ ದೀನ ಕರುಣಾಕರಣಿಗೆ ಸರ್ವದೇವತೆಗಳಿಗೆ ನಮಃ ಪಾರ್ವತಿ ಪತಯೇ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಸಂಕಲ್ಪಿತ ಪ್ರಕಾರೇಣ ದೇವರಿಗೆಲ್ಲ ನಾವು ಹೋಮವನ್ನು ಮಾಡಿದ್ದೇವೆ. ನಾವು ಈಗ ಏಕೆಂದ್ರೆ ओम शांति 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 ओम
प्रसाद सिद्धिरस्तु विघ्नेश्वराय सिद्धिरस्तु। मध्यपाद्य आचमनीयं समर्पयामि करुणामूर्तये नमः। नैवेद्यानन्तरे श्रीराधृतवर्णनडवेन सिंहासनस्यात् किञ्चित् कर्पूर नीराजने
ವರ್ಷದಂತೆ ಈ ವರ್ಷವೂ ಸಹ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾಪುರ ಗ್ರಾಮದಲ್ಲಿ ಮಾಂಕಾಳಪ್ಪ ಸ್ವಾಮಿಗಳ ನೇತೃತ್ವದಲ್ಲಿ ಈ ದಿನ ಭಾಳ ವಿಶೇಷವಾಗಿ ವಾರ್ಷಿಕೋತ್ಸವ ಸಮಾರಂಭ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಭಾಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿಯವರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತಹ ರಾಮಚಂದ್ರನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಭಾಳ ವಿಶೇಷವಾಗಿದೆ. ಈ ಒಂದು ಕಾರ್ಯಕ್ರಮ 20ನೇ ವರ್ಷದ ಈ ಒಂದು 30ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಇವತ್ತು ನಮ್ಮ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡಾಪುರ ಗ್ರಾಮದಲ್ಲಿ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನದ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ಎಲ್ಲರೂ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು. ಇವತ್ತು ಬಂಡಾಪುರ ಗ್ರಾಮದಲ್ಲಿ ಮಹಾತ್ಮ ಷಣ್ಮಹಾತ್ಮ ದೇವರ 30ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಸ್ವಾಮೀಜಿಗಳಾದ ಮಹಾಕಾಳಪ್ಪನವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಭಾಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಭಗವಂತ ಎಲ್ರಿಗೂ ಆಯುರಾರೋಗ್ಯ ಆಯಸ್ಸನ್ನು ನೀಡಲಿ, ಮಳೆ ಬೆಳೆ ಆಗಲಿ, ಒಂದು ಸುಖಕರ ಜೀವನವನ್ನು ಎಲ್ರಿಗೂ ಆ ಭಗವಂತ ಕರುಣಿಸಲಿ. ಆ ದೇವರು ಯಾರು ನಂಬಿರ್ತಾರೆ ಅವರಿಗೆ ಆ ಭಗವಂತ ಆಶೀರ್ವಾದವನ್ನು ನೀಡ್ತಾರೆ, ಒಳ್ಳೆಯ ಜೀವನವನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ಅನೇಕ ಭಕ್ತಾದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತು ವಿಶೇಷವಾಗಿ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರಗ ಮಹೋತ್ಸವ ಅನೇಕ ಕಾರ್ಯಕ್ರಮಗಳನ್ನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು, ನಮ್ಮೆಲ್ಲರ ಸದಸ್ಯರಾದಂಥ ಮಣಿಕಂಠರವರು, ಜೈಪಾಲ್ರವರು ಮತ್ತು ವಿಶೇಷವಾಗಿ ಮಾಯಸಂದ್ರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮಂಜುನಾಥ್ರವರು ಮತ್ತು ನಮ್ಮ ಅಶೋಕ್ರವರು, ಮಂಚನಹಳ್ಳಿಯವರು ಮತ್ತು ಮುಳ್ಳಿಯವರು ಎಲ್ಲರೂ ಈಗ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಯಾವ ವರ್ಷವೂ ನಡೀಬೇಕು. ಬಂಡಾಪುರದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತದೆ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀತದೆ. ಏನು ನಮ್ಮ ಸ್ವಾಮೀಜಿಗಳಾದ ಮಾಂಕಾಳಪ್ಪನವ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ತರೋಂಥದ್ದು. ಹಾಗಾಗಿ ಅವರಿಗೆ ಭಗವಂತ ಇನ್ನೂ ಈ ಕಾರ್ಯಕ್ರಮ ಹೆಚ್ಚೆಚ್ಚಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ಲಿಕ್ಕೆ ಶಕ್ತಿಯನ್ನು ನೀಡಲಿ, ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಂಡಾಪುರ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂತಹ ನಮ್ಮ ಬಂಡಾಪುರ ಗ್ರಾಮಸ್ಥರು ಹಾಗೂ ನಮ್ಮ ಸದಸ್ಯರುಗಳು, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಮಾಂಕಾಳಪ್ಪ ಸ್ವಾಮೀಜಿಗಳು ಅವರು ತುಂಬ ಶ್ರಮಪಟ್ಟು ಈ ಬಂಡಾಪುರದಲ್ಲಿ 30 ವರ್ಷಗಳಿಂದ ಒಂದು ದೇವಸ್ಥಾನವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಸಾಮಾನ್ಯವಾದ ಕೆಲಸ ಅಲ್ಲ. ಆ ದೇವರು ಅವರಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವರು ತುಂಬ ಯೋಜನೆಗಳಿದೆ. ಇಲ್ಲೊಂದು ಆಶ್ರಮ ಮಾಡಬೇಕು, ಪ್ರತಿನಿತ್ಯ ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ತುಂಬ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಅಂಥದಕ್ಕೆಲ್ಲ ದೇವರು ಷಣ್ಮಹಾತ್ಮದವರು ಒಳ್ಳೇದು ಮಾಡಲಿ. ಇದೇ ರೀತಿ ನಮ್ಮ ಗ್ರಾಮಸ್ಥರು ಮತ್ತು ಬಂಡಾಪುರದ ಗ್ರಾಮಸ್ಥರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಸ್ನೇಹ ಬಳಗ ಇದೆ. ಆ ಸ್ವಾಮೀಜಿಗಳೆಲ್ಲೇ ಹೋದ್ರೂ ನೀತಿ, ವಿನಯ, ನಿಜಾಯಿತಿ ತುಂಬ ಇದೆ ಅವ್ರ ಹತ್ರ. ಅದಕ್ಕೆ ದೇವರು 30 ವರ್ಷದಿಂದ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ಏನಿಲ್ಲ. ಇದೇ ರೀತಿ ಮುಂದೆ ಇಂತಹ ದೊಡ್ಡ ಗೋಪುರವನ್ನು ಈ ಒಂದು ಹಳ್ಳಿಯಲ್ಲಿ ನೆಲೆಸಿದ್ದಾರೆ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ತುಂಬ ಉದ್ದವಾದ ಗೋಪುರ ಮಾಡಿಕೊಟ್ಟಿದ್ದಾರೆ. ಮಾಂಕಾಳಪ್ಪ ಸ್ವಾಮಿಗಳಿಗೆ ಇದೇ ರೀತಿ ಅವರ ಸ್ನೇಹ ಬಂಧುಗಳಿಗೆ, ಆ ಸ್ನೇಹಿತರುಗಳಿಗೆ ತುಂಬ ನಮ್ಮ ಹೆಬ್ಗೋಡಿಯಿಂದ ಹಿಡ್ಬೋದು ನಮ್ಮ ತಾಲೂಕಲ್ಲಿ ತುಂಬ ಸ್ನೇಹ ಬಳಗ ಇದೆ. ಪ್ರತಿ ಬಂದಂಥ ಸ್ನೇಹಿತರುಗಳು ಸಹ ಏನೂ ಇಲ್ಲ ಅಂದಿರ ಅವರು ಸಹಕಾರ ಮಾಡಿಕೊಟ್ಟು ಈ ಕೈಯಲ್ಲಿ ಕೊಟ್ಟಿದ್ದಕ್ಕೆ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ನಮ್ಮ ಸ್ವಾಮೀಜಿಗಳಿಗೆ ಇದೇ ರೀತಿ ಸಹಕಾರ ಕೊಡ್ತಾಯಿರಿ. ನಮ್ಮ ಗ್ರಾಮ ಸಭೆಯ ರಮೇಶನವರಾಗಿರ್ಬೋದು, ನಮ್ಮ ಬಂಡಾಪುರ ರಾಮಚಂದ್ರಪ್ಪರು, ಮಣಿಕಂಠ ಅವರು, ನಮ್ಮ ಪ್ರಕಾಶ್ ಅವರು, ಜೈಪಾಲ್ರವರು
ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಿಗೂ ಸಹ ನಮ್ಮ ಸ್ವಾಮೀಜಿಗಳಿಗೆ ಸಹಕಾರ ಕೊಡಿ. ಮುಂದೆ ಅವ್ರು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ನೆರವೇರಲಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಡಾಪುರ ಗ್ರಾಮದ ಶ್ರೀ ಶನೇಶ್ವರ ಜಯಂತಿಯನ್ನು 30 ವರ್ಷಗಳಿಂದ ನಡೆಸ್ಕೊಂಡು ಬಂದಂಥ ಶ್ರೀಯುತ ಗುರುಗಳಾದ ಮಂಗಳಪ್ಪನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಎಲ್ಲರ ಪರವಾಗಿ ನಾನು ಷಣ್ಮಾತ್ಮ ಸ್ವಾಮಿ ಮುಖಾಂತರ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಗ್ರಾಮ ಪಂಚಾಯತಿ ಬಂಡಾಪುರದ ಶನೇಶ್ವರ 30ನೇ ವಾರ್ಷಿಕೋತ್ಸವ ತುಂಬ ವಿಜೃಂಭಣೆ ನಡೀತಿದೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಬಂಡಾಪುರ, ಇಲ್ಲಿ 30ನೇ ವರ್ಷ ಜಾತ್ರಾ ಮಹೋತ್ಸವ. ಅದು ವಿಶೇಷವಾಗಿ ಶನಿ ಜಯಂತಿ ದಿನ, ಅದು ಸ್ಟಾರ್ಟ್ ಆಗಿ 33 ವರ್ಷ ಆಗಿದೆ. 30ನೇ ವರ್ಷದಿಂದ ಇಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ. ವರ್ಷ ಒಂದು ಪಲ್ಲಕ್ಕಿ ಆಗಲಿ, ಕರಗ ಆಗಲಿ, ಮನೋರಂಜನೆ ಕಾರ್ಯಕ್ರಮ ಆಗಲಿ ನಡೀತಾ ಬಂದಿದೆ. ಮತ್ತು ಅನ್ನದಾಸೋಹ 3 ದಿನ 3 ದಿವಸ 4 ದಿವಸ ನಡೀತಿದೆ. ಅಂದರೆ ಇಲ್ಲಿ ಯಾವಾಗಲೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಇಲ್ಲಿ ತಾಲೂಕು ಜನಗಳು ಬಂದು ಅವರ ಆರೋಗ್ಯ ಕೇಳ್ಕೊಳ್ಳೋದಾಗಲಿ, ಒಂದು ಇದು ಕೇಳ್ಕೊಳ್ಳೋದಾಗಲಿ, ಇಲ್ಲಿ ಅಪ್ಪ ಬಂದು ವಾಕ್ಯ ಕೊಡ್ತಾರೆ. ಇಲ್ಲಿ ತುಂಬ ಶ್ರದ್ಧೆಯಿಂದ ನಡೀತಾ ಇದೆ. ಮತ್ತು 80 ಅಡಿ ರಾಜಗೋಪುರ ನಡೀತಾ ಇದೆ. ಸ್ವಲ್ಪದರೆಲ್ಲ ಇನ್ನು ಈ ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ. ಈ 3 ದಿನದ ನೋಡಿ, ಫಸ್ಟ್ನೇ ದಿನ ಒಂದು ಮಳೆ, 2 ದಿನ ಮಳೆ ಹೊಡೆತು, ಕಂಟಿನ್ಯೂಸ್ ಆಗಿ ಬಂತು. 3ನೇ ದಿನ ಮಳೆ ಇಲ್ಲ. ಇಲ್ಲಿ ವಿಶೇಷ ಏನು ಅಂದರೆ ಮಳೆ ಬರಲ್ಲ. ಇಲ್ಲಿ ಏನೋ ಅಪರೂಪ, ಏನೋ ನಮ್ಮ ತಪ್ಪುಗಳಿಂದ ಅವರು ವಿಶೇಷವಾಗಿ ಅವ್ರು ಏನು ಆಜ್ಞೆ ಮಾಡ್ತಾರೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ನಮ್ಮ ತಪ್ಪಿಂದ ಏನಾದ್ರು ಬಂದಿದ್ರೆ ಮಳೆಯಲ್ಲಿ ನೆನೆಸ್ತಾರೆ, ಕರಗ ನೆನೀತೈತೆ, ಪಲ್ಲಕ್ಕಿ ನೆನೀತೈತೆ, ಎಲ್ಲ ನೆನೀತೈತೆ. ಈ ಸರಿ ನೋಡಿ 2 ದಿನ ಏನೂ ತೊಂದರೆ ಇಲ್ಲ. ಇವತ್ತಿನ ದಿನ ನೋಡಿ ಎಲ್ಲ ಆರೋಗ್ಯ ತೊಂದರೆ ಇದ್ದರೆ ಊಟ, ಒಂದು ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಇನ್ನು ಕರಗ ಸ್ಟಾರ್ಟ್ ಆಗುತ್ತೆ, ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಭಜನೆ ಇತ್ತು ಮತ್ತು ರಥೋತ್ಸವ, ಬ್ರಹ್ಮರಥೋತ್ಸವ 4 ಗಂಟೆಗೆ ಊರೊಳಗೆ ಬಂದಿದ್ದೀವಿ. ಇನ್ನು ನಾಳೆ ಊರೆಲ್ಲ ರಾಜಬೀದಿಗಳಲ್ಲಿ ಇವತ್ತಾದಮೇಲೆ ಒಂದು ಊರು ಅಪ್ಪನ ಪ್ರದಕ್ಷಿಣೆ ಮಾಡಿಕೊಂಡು ಬರ್ತೀವಿ. ಮತ್ತು ಇಲ್ಲಿ ಗುರುಗಳಾದ ಮಂಗಳಪ್ಪ ಸ್ವಾಮಿಗಳವರು ಅವರು ಶ್ರದ್ಧೆಯಿಂದ ಎಲ್ಲರೂ ಒಂದೇ ಥರದಲ್ಲಿ ನೋಡಿಕೊಂಡು ಎಲ್ಲರೂ ಒಂದೇ ಪ್ರೀತಿ ವಿಶ್ವಾಸದಿಂದ ನಮ್ಮವರು ತಮ್ಮವರು ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತಾಯಿದ್ದಾರೆ. ಮಳೆ ಬೆಳೆ ಚೆನ್ನಾಗಾಗ್ತಾಯಿದೆ. ಆಗಲಿ, ಮುಂದಕ್ಕಾಗಲಿ, ಅವ್ರ ಆಶೀರ್ವಾದ ಎಲ್ರಿಗೂ ಸಿಗಲಿ. ನಾವು ದೇವ್ರು ನಂಬಿದ್ದೀವಿ, ಶ್ರದ್ಧೆಯಿಂದ ನಂಬಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಒಳಗಡೆ ಒಂದು ಆಚೆ ಒಂದು ನಂಬಿದ್ರೆ ಏನೂ ಇಲ್ಲ. ಚೆನ್ನಾಗಿ ದೇವ್ರು ನೆನೆಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ ವಿಶೇಷ ಎಷ್ಟು ಅಲಂಕಾರ ಚೆನ್ನಾಗಾಗಿದೆ ದೇವ್ರಿಗೆ. ಆಚೆ ಕಡೆ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಬಂದು ಭಕ್ತಾದಿಗಳು ಶ್ರದ್ಧೆಯಿಂದ ಎಲ್ಲರೂ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಬನ್ನಿರಿ, ಇನ್ನೂ ಒಳ್ಳೆಯದಾಗುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಮೊದಲಿಗೆ ಬಂಡಾಪುರ ಗ್ರಾಮ ಹೋಗಿ ಶ್ರೀಕ್ಷೇತ್ರ ಆಗಿದೆ. ಯಾವ ರೀತಿ ಅಂದರೆ, ಈ ನಮ್ಮ ಬಂಡಾಪುರ ಗ್ರಾಮದಲ್ಲಿ ಯಾವುದೇ ವಿಶೇಷ ಫಂಕ್ಷನ್ ಆಗಬೇಕಾದ್ರೂ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದಲೇ ಶುರುವಾಗುತ್ತೆ. ಯಾಕಂದರೆ ಪ್ರತಿ ವರ್ಷವೂ ವರ್ಷಕ್ಕೆ 1 ಬಾರಿ ಆಗೋದು, 2 ಬಾರಿ ಆಗೋದು ಇಲ್ಲಿ ಜಾತ್ರೆ ಥರ ನಡೀತಾನೆ ಇದೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇರೆ ಊರಲ್ಲಿ ಎಲ್ಲ ಗ್ರಾಮದವರು ಸೇರಿ ಒಂದು ಫಂಕ್ಷನ್ ಮಾಡೋದಿಲ್ಲ, ಊರುಗಳೆಲ್ಲ ಸೇರಿ ಮಾಡೋದು. ಅದು ನಮ್ಮ ಬಂಡಾಪುರ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಾಂಕಳಪ್ಪ ಸ್ವಾಮಿಗಳು ಯಾವುದೇ ಕಷ್ಟ ಆಗಲಿ, ಯಾವುದೇ ಸುಖ ಆಗಲಿ, ಆದರೆ ಅವರು ತುಂಬ ಶ್ರದ್ಧೆಭಕ್ತಿಯಿಂದ ಜಾತ್ರೆ ಮಾಡ್ತಾರೆ. ವರ್ಷನೂ ದಿನದಿಂದ ದಿನಕ್ಕೆ ಜಾತ್ರೆ ದೊಡ್ಡದಾಗ್ತಾನೆ ಕಮ್ಮಿ ಅಂತ ಆಗ್ತಾಯಿಲ್ಲ. ಬೆಳಗಿಂದ ಆಗಿರ್ಬೋದು ಒಂದು 25, 26, 27 3 ದಿನ ಸತತವಾಗಿ ಜಾತ್ರೆ ನಡೀತದೆ. ಆಮೇಲೆ ಕರಗ ಆಗಿರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಈರುಗಾಸಿ ಇರ್ಬೋದು, ತೇರು, ಪಲ್ಲಕ್ಕಿ ಉತ್ಸಾಹ, ಇದು ನಾನಾ ಥರದ ಒಂದು ದಿನಕ್ಕಿಂತ ಒಂದು ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ, ಕಮ್ಮಿ ಅಂತ ಆಗ್ತಾಯಿಲ್ಲ. ಆಮೇಲೆ ಈಗ ನಮ್ಮ ದೇವಾಲಯದಲ್ಲಿ ರಾಜಗೋಪುರ ಒಂದು ನಿರ್ಮಾಣವಾಗ್ತದೆ. ಇನ್ನು ಕೆಲವು ತಿಂಗಳಲ್ಲಿ ಅಥವಾ 1 ವರ್ಷ ಆಗದ್ರೊಳಗೆ ಈ ಗೋಪುರ ನಿರ್ಮಾಣ ಆಗುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬರಬೇಕು. ಯಾಕೆ ಈ ಥರ ಆಗ್ತದೆ ಅಂದರೆ, ಇಲ್ಲಿ ನಡೆಯುವಂಥ ಸತ್ಯ, ಇಲ್ಲಿ ನಡೆಯುವಂಥ ನಿಷ್ಠೆಯಿಂದ ನಡೆಯುವಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡ್ಡನೆ ಇಲ್ಲ. ತದನಂತರ ಹೇಳಬೇಕಾದ್ರೆ, ಈ ದೇವಾಲಯ ಬಂದು ಶ್ರೀಕ್ಷೇತ್ರ ಅಂತ ಹೇಳ್ಬೋದು. ಶ್ರೀ ಅಭಯ ಶನೇಶ್ವರ ದೇವಸ್ಥಾನ ಅಂತ. ಅಭಯ ಅಂದರೆ ಕೊಡುವಂಥ, ಏನಾದ್ರು ಒಂದು ಕೊಡ್ತಾ ಇರ್ತಾರೆ ಭಗವಂತ. ಆ ರೀತಿ ನಾವು ಏನು ಕೊಡಲ್ಲ ಅಂದರೆ ಏನು ಕೊಡಲ್ಲ, ಕೊಡ್ತಾನೆ ಎಲ್ಲ ಕೊಡ್ತಾನೆ. ಯಾವ ಥರ ಕೊಡ್ತಾನೆ ಅಂದರೆ, ನಾವು ಯಾವ ಥರ ಕೇಳ್ಕೊಂತೀವಿ ಆ ಥರ ಇರುತ್ತೆ ಅಷ್ಟೇ. ಆದರೂ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ಮಹಾಂಕರ ಸ್ವಾಮಿಗಳು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತು ಬರ್ತಾಯಿದ್ದಾರೆ. ಊರ ಸುತ್ತಮುತ್ತ ಗ್ರಾಮದವರು ಮತ್ತು ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು
ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವರ್ಷ ಪೂರ್ತಿ ಮಳೆ ಬರ್ತಾಯಿತ್ತು. ಅಂದರೆ ಈ ವರ್ಷ 2 ದಿವಸ ಬಂದಿತ್ತು, ಅಂದರೆ ಈ ಪ್ರೋಗ್ರಾಮ್ ಮಾತ್ರ ಬಂದಿಲ್ಲ. ಈಗ ಪ್ರೋಗ್ರಾಮ್ ನಡೀತದೆ. ಈಗ ರಾತ್ರಿಗೆ ಕರ್ಗ ಬೇರೆ ಇರ್ತದೆ, ತುಂಬ ಚೆನ್ನಾಗಿ ನಡೀತದೆ. ಆಮೇಲೆ ಎಲ್ಲ ಭಕ್ತಾದಿಗಳು ಆಗಮಿಸಿ ತಮ್ಮ ತನು ಮನ ಧನವನ್ನು ಸಹಾಯ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತಿನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಬಂಡಾಪುರ ಗ್ರಾಮ ಅಂದರೆ ಅದು ಶ್ರೀ ಕ್ಷೇತ್ರ ಅಂತಲೇ ಹೇಳ್ಬೋದು. ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಆಗಿರೋಂಥ ಪವಾಡಗಳು, ದೇವರಿಂದ ಆಗಿರೋಂಥ ಪವಾಡಗಳು ಎಷ್ಟು ಒಳ್ಳೇದಾಗಿದೆ ಅಂದರೆ, ಎಂತ ಬಂದವರೆಲ್ಲ ನಮಗೇನು ಆಗಿದೆ ಅಂತ ಹೇಳಿ ಹೇಳಲ್ಲ. ನಮಗೇನೋ ಒಂದು ಆಗಿದೆಯಪ್ಪ ಬಂದಿದ್ದೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಯಾವ ಥರ ಇದೆ ಅಂತ. ನಾವು ಯಾವ ಥರ ಇರ್ತೀವೋ ಆ ಥರ ನಡೀತದೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಾಗಿ ಕೇಳ್ಕೊಳ್ತಾ ಇದ್ದೀನಿ. 3 ದಿನಕ್ಕೆ 25, 26, 27 27ನೇ ಇವತ್ತು ತಾರೀಕು 3 ದಿನಕ್ಕೆ ಇಲ್ಲಿ 30ನೇ ವರ್ಷ ಜಾತ್ರೆ ಇದು ಮಾಡ್ತಾಯಿರೋದು. ಇಲ್ಲಿ ಒಂದು ಬಟ್ಟೆ ಕಟ್ಕೊಂಡು ಮೆರವಣಿಗೆ ಮಾಡ್ತಾರೆ ಭಗವಂತನ. ಆ ಸಮಯ ಆವಾಗ ಇಲ್ಲಿ ಸೀಟ್ ಮನೆ ಇತ್ತು. ಸೀಟ್ ಮನೆ ನಿಂಕ 30 ವರ್ಷನಿಂಕ ನಡ್ಸ್ಕೊ ಬಂದು ಇವತ್ತು ಆಯಪ್ಪ ಊರು ಪೂರ್ತಿ ಕೊಂಡಾಡ್ತಾ ಇದ್ದಾನೆ. ಆಯಪ್ಪನ ಆನಂದ ಪಡ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ಇಲ್ಲಿ 3 ದಿವಸ 30 ವರ್ಷ ಅನ್ನೋದಂದರೆ ಆ 30 ವರ್ಷದ ಇವತ್ತು ಹೋಮ ನಡೀತಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಹೋಮಗಳು. 30 ವರ್ಷದಲ್ಲಿ ಹೋಮ ಇತ್ತು. ಈ ಥರ ಈ ಕಿತ್ತ ಹೋಮ ಹೆಂಗೆ ನಡ್ತೋ ಆಯಪ್ಪ ಏನು ಹೇಳಿದ್ರು ಅದೇ ಥರ ನಡ್ತು. ಆಯಪ್ಪ ಏನು ಟೈಮ್ ಕೊಟ್ಟಿದ್ರು ಆ ಟೈಮ್ ಪ್ರಕಾರನೇ ಮಾಡಿರೋದಕ್ಕೆ ಹೇಳಿದ್ರು ಅವರು, ಏನೋ ಈ ಕಿತ್ತ ನಾವು ಹೇಳ್ದಾಗ ನೀವು ನಡ್ಸ್ಕೊಂಡ್ರೆ ನಾನು ನೋಡ್ಕೊತೀನಿ ಮಳೆ ಅಂದರು. ನೆನ್ನೆ ಕಳಶಾಗ ರಾಜಬೀದಿಗಳಲ್ಲಿ ಕಳಶ ಎತ್ಕೊಂಡು ಹೋಗಿದ್ಕ ಫುಲ್ಲು ಮಳೆ. ಎಲ್ಲ ಹೆಣ್ಣು ಮಕ್ಕಳು 108 ಕಳಶ ಇಟ್ಟು 108 ಜನನೂ ಬಂದಿದ್ರು ಭಕ್ತಾದಿಗಳು. ಫುಲ್ಲು ಮಳೆಯಲ್ಲಿ ನೆಂದುಕೊಂಡು ಊರು ಪೂರ್ತಿನಲ್ಲಿ ಜನ ಸುತ್ಕೊಂಡು ಮತ್ತೆ ಎಲ್ಲ ದೇವ್ರ ಹತ್ರ ಆಶೀರ್ವಾದ ತೆಗೆದುಕೊಂಡು ದೇವಸ್ಥಾನ ಸೇರಿದ್ರಿ. ಆದರೆ ಇವತ್ತು ಮಳೆ ಬರ್ತಾ ಅಂತ ಎಲ್ಲ ಭಯ ಬಿದ್ದರೆ ಎಲ್ಲ ಇದಾಯಿತು. ಬೆಳಗ್ಗೆ 12 ಗಂಟೆಗೆ ಅನ್ನದಾನ ಸ್ಟಾರ್ಟ್ ಆಗಿದ್ಕ ಇಂದುವರೆಗೂ ಇನ್ನೂ ನಡೀತಾನೆ ಇದೆ. ಇವತ್ತು ತುಂಬ ಒಂದು 2,000 ಜನ ಊಟ ಮಾಡಿದಾರ. ಒಂದು 2,000 ಜನ ಊಟ ಮಾಡಿದ್ರೆ ಇನ್ನೂ ನಡೀತಾನೆ ಇದೆ. ಈಗಲೂ ಪ್ರಸಾದ ಈಗ ಇನ್ನೂ ಮಾಡ್ತಾನೆ ಇದ್ದಾರೆ ಈಗಲೂ ಮತ್ತೆ. ಆದರೆ ಮಳೆ ಅನ್ನೋದು ವಿಶೇಷ ಇಲ್ಲಿ ಈ ಜಾಗ. ಆಯಪ್ಪ ಅನುಗ್ರಹನಿಂಕ ಭಕ್ತಾದಿಗಳಿಗಿಂತ ತುಂಬ ಜನ ಬಂದರು, ಎಲ್ಲ ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದಾರೆ. ನೀವು ಬಂದು ಆಯಪ್ಪನ ಸೇವೆ ಮಾಡಿ. ಇಲ್ಲಿ ಬಂಡಾಪುರದಲ್ಲಿ ನಮ್ಮ ಮಾದಣ್ಣ ಆಗಿರ್ಬೋದು, ಯಂಗಸಮಣ ಆಗಿರ್ಬೋದು, ನಮ್ಮ ಶ್ರೀಧರ ಅಣ್ಣು ಮತ್ತು ನಮ್ಮ ಮುನ್ರಾಜ ಅಣ್ಣವರು ಮತ್ತು ಮಂಜುನಾಥ ಅಣ್ಣು, ಆಮೇಲೆ ರಾಮಚಂದ್ರ ಅಣ್ಣವರು, ತಿರ್ಗಿ ನಮ್ಮ ಜಗಸಂದ್ರನಿಂಕ ಬಂದಿದ್ದಾರೆ ಮುನ್ರಾಜ ಅಣ್ಣವರು, ಮತ್ತು ನಮ್ಮ ಗ್ರಾಮದ ದೊಡ್ಡವರು ಸರಸ್ವತಕ್ಕರು, ರಾಮಚಂದ್ರ ರೆಡ್ಡಿ, ಆಮೇಲೆ ಸುಮನ್ ಮತ್ತು ಜಯಚಂದ್ರ ರೆಡ್ಡಿ, ಆಮೇಲೆ ಇನ್ನು ಶ್ರೀಧರಣ್ಣ ಮತ್ತು ಮುನ್ಸ್ವಾಮಿ ಅನ್ನೋರು, ಅವರೆಲ್ಲ ಸೇವಾಕರ್ತರು ಇಲ್ಲಿ ಇನ್ನೂ ಇದ್ದಾರೆ. ಹೆಸರು ಬೇಗ ಬರ್ತಾಯಿಲ್ಲ ನನಗೆ. ಆದರೆ ಎಲ್ಲ ಮನೆ ಮಠ ಬಿಟ್ಟು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ. ಅವ್ರಿಗೆ ಮನೆ ಇನ್ನೂ ಚೆನ್ನಾಗಾಗಲಿ, ಇನ್ನೂ ತುಂಬ ಅವ್ರಿಗಿನ್ನೂ ಬೆಳೀಲಿ ಆ ಭಗವಂತನ ಆಶೀರ್ವಾದನಿಂಕ. ಇಲ್ಲಿ ಯಾರು ಕಷ್ಟಪಡ್ತಾರೋ ಮತ್ತು ಎಲ್ಲರೂ ಮತ್ತು ಬಾಳ್ಗುನಿಂಕ ಇವರು ಸುದತ್ತ ಮತ್ತು ಯಾರವರು ವೆಂಕಟೇಶ್ ಅವರು ಎಲ್ಲರೂ ನಿಂತು ಇಲ್ಲಿ ಇಲ್ಲಿ ಸೇವೆ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಹೇಳೋಕ್ಕಾಗೋದಿಲ್ಲ. ಮತ್ತು ರಾಮಚಂದ್ರಣ್ಣವ್ರು ಬಂದಿದ್ರು ಜಿಲ್ಲಾ ಪಂಚಾಯತ್ ಅವರು ಇಷ್ಟ ಆಯಿತು. ಮತ್ತು ಚೇರ್ಮನ್ ರಾಮಚಂದ್ರಣ್ಣ ಬಂದಿದ್ದರು, ಮಣಿಯಣ್ಣವ್ರು ಬಂದಿದ್ದರು, ಆಮೇಲೆ MLA ಶಿವಣ್ಣ ಸರ್ ಬಂದಿದ್ದರು. ಎಲ್ಲರೂ ಬಂದಿದ್ರು. ನಂಗೆ ತುಂಬ ಸಂತೋಷ ಇತ್ತು. ಈಗ ಹೊಸದಾಗ ನಂಬರ್ ಆಗಿದ್ದಾರೆ ಜೈಪಾಲ್ ಅವರು ಇಲ್ಲಿ ನಿಂತು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ನಂಬರ್ ಸೀನಣ್ಣು ಅವರು ಚೇರ್ಮನ್ರಾಗಿದ್ದರು. ಮತ್ತು ಸವಿತಾ ಆಯಕ್ಕವರು ಸರಿತಕ್ಕ ಅವರು ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆದರೆ ಊರು ಗ್ರಾಮಸ್ಥರೆಲ್ಲ ಬಂದು ಸೇವೆಗೆ ನಿಂತು ಸೇವೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇವಸ್ಥಾನ ಕಡೆ ಭಕ್ತಾದಿಗಳು ನಿಂತು ಮಾಡಿದ್ರು. ಆದರೆ ಇದು ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತು ನಡೆದಿರೋ ಪವಾಡ ಮಳೆ ಯಲ್ಲಪ್ಪ ಅಣ್ಣವರು ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಇನ್ಯಾರಿದ್ದಾರೆ, ಮಾದೇಶ್ ಅಣ್ಣವರು ಅವರೆಲ್ಲನೂ, ನಾರಾಯಣ ಸ್ವಾಮಿ ಅವರು, ಆಮೇಲೆ ನಾರಾಯಣ ರಾಜಕ್ಕ ಅವರು, ಅವರ ಯಜಮಾನರು, ಸಾರಕಳ್ಳಿ ಬಾಬಣ್ಣವರು ಮತ್ತು ಎಲ್ಲ ನಿಂತು ಇಲ್ಲಿ ಯಾಕೆ ಸೇವೆ ಮಾಡ್ತಾರೆ. ನೀವು ಒಂದ್ಸರಿ ಬಂದು ನೋಡಿದ್ರೆ ಗೊತ್ತಾಗ್ತದೆ. ನಾವು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ಇನ್ನೂ ಹೇಳೋಷ್ಟು ಇದೆ. ಇನ್ನೂ ಕೆಲವರು ಮಾತಾಡ್ತಾ ಇದ್ದಾರೆ. ಮಾಧವ ರೆಡ್ಡಿ ಅವರು ಅಂತ ಮಿಸ್ಸಸ್ ಅಂತಂದರೆ ಅವರು ಇಲ್ಲ ಇವತ್ತು. ಆದರೆ ಅಯ್ಯಪ್ಪನ ನೆನಪು ಇಲ್ಲಿದೆ. ಮಾಧವ ರೆಡ್ಡಿ ಅವರ ನೆನಪು ಇಲ್ಲಿದೆ.
ಆ ಅಕ್ಕ ಹೆಸರು ಮಂಜುಳಾ ಅಕ್ಕವರು ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಮಾಡ್ತಾರೆ, ಇನ್ನೂ ಇದ್ದಾರೆ, ಹೆಸರು ನನಗೆ ಗೊತ್ತಾಗ್ತದೆ. ಆಮೇಲೆ ನೆರಳೂರು ಮುನ್ರಾಜ್ ಅಣ್ಣವರು ಅಂಗಡಿ ಮನೆಯವರು, ಅವರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಲ್ಲೇನಪ್ಪ ರಾಮಚಂದ್ರ ನೆರಳೂರು ಅವರು ಮನೆ ಮಟ್ಟ ಬಿಟ್ಟು ಇಲ್ಲಿ ಸೇವೆ ಮಾಡ್ತಾರೆ. ತಿರ್ಗಾ ಆ ಸೇವೆ ಮುಗಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ, ಭಗವಂತ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲರೂ. ಅವರು ಅಷ್ಟೇ ಸೇವೆ ಮಾಡ್ತಾರೆ. ಆನೇಕಲ್ ನಿಂಕ ಬಂದು ಮತ್ತು ಅವ್ರ ಮಗ ರವಿ ಅನ್ನೋರು ಅವರು ಮಾಡ್ತಾಯಿದ್ರು ಇಲ್ಲಿ ಸೇವೆ. ಆನೇಕಲ್ ನಿಂಕ ಬಂದು ಅವರು 3 ದಿನಕ್ಕೆ ಇಲ್ಲೇ ಇದ್ದಾರೆ, ಅವರು ಸೇವೆ ಮಾಡ್ಕೊಂಡು ಆ ಅಪ್ಪನ ಅನುಗ್ರಹ ನಿಂಕ. ವಯಸ್ಸಾರು ಆನೇಕಲ್ ನಮ್ಮ ಸಾರು ಅವರು ಎಷ್ಟೋ ಜನಕ್ಕೆ ಊಟ ಕೊಟ್ಟಿದ್ದಾರೆ. ಮಹೇಶ್ ಸರ್ ಅನ್ನೋರು ಅವರು ಬಂದಿಲ್ಲ ಇವತ್ತು, ಎಲ್ಲೋ ಕೆಲಸ ಬಂದಿದ್ರಂತ ನಾನು ನೋಡಿಲ್ಲ. ಆದರೆ ಸೇವಕ ಅವರೂ ಇಲ್ಲಿ, ಅವರು ಒಂದು ಸೇವಕರ್ತಾರೆ ಇಲ್ಲಿ, ಆದರೆ ಅವರು ಬಂದು ಹೋಗಿದ್ದಾರೆ. ಶ್ರೀ ಅಭಯ ಶನೇಶ್ವರ ದೇವ ಸನ್ನಿಧಿಯಲ್ಲಿ 30ನೇ ವರ್ಷದ ಜಯಂತಿ ಪ್ರಯುಕ್ತ ಶ್ರೀ ಗುರುಗಳಾದಂಥ ಮಾಂಕಳಪ್ಪ ಸ್ವಾಮಿಗಳ ಆಶೀರ್ವಾದದಿಂದ ಇಡೀ ಗ್ರಾಮ ಆನೇಕಲ್ ತಾಲೂಕಿನ ಜನತೆ ಆಶೀರ್ವಾದ ಎಲ್ಲರ ಆಶೀರ್ವಾದ ಸಿಗಲಿ, ಭಗವಂತನ ಆಶೀರ್ವಾದ ಎಲ್ಲ ಜನಕ್ಕೆ ಸಿಗಲಿ, ಮಳೆ ಬೆಳೆ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಏನಿಲ್ಲಿ ಒಂದು ಅದ್ಭುತ ಅಂದರೆ, ಹೋದ ಸರಿ ನನಗೆ ಗುರುಗಳು ನಮ್ಮ ಮಂಗಳಪ್ಪ ಸ್ವಾಮಿಗಳು ಹೇಳಿದರು, ಒಂದು ಕೆಲಸ ಕೊಟ್ಟರು, ಆ ಕೆಲಸ ಮಾಡಿದೆ. ಇವತ್ತು ಆ ಕೆಲಸ ಮಾಡೋ ಹೊತ್ತಿಗೆ ನನಗೆ ಭಗವಂತ ನನಗೆ ಇಲ್ಲಿ ಒಂದು ಶಕ್ತಿ ರೂಪದಲ್ಲಿ ನನಗೆ ಅನುಗ್ರಹ ಸಿಕ್ತು. ಅದು ನಾನು ಇಚ್ಛೆ ಪಡ್ತೀನಿ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ ಆ ಅನುಗ್ರಹ ಅಂದ್ಬಿಟ್ಟು ನಾನು ಈ ಈ ಈ ಈ ಸನ್ನಿಧಿ ಮುಖಾಂತರ ಎಲ್ಲ ಭಕ್ತಾದಿಗಳು ಇಡೀ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಭಗವಂತನ ಆಶೀರ್ವಾದ ಸಿಗಲಿ ಎಂದು ನಾನು ಪ್ರಾರ್ಥಿಸ್ತೀನಿ. ಈ ಸ್ಥಾನಕ್ಕೆ ಸುಮಾರು ಒಂದು 30 ವರ್ಷಗಳಿಂದ ಈ ಸ್ಥಾನದಲ್ಲಿ ಬರ್ತಾ ಇದ್ದೀನಿ. ಈ ಸ್ಥಾನದಲ್ಲಿ ಬಂದಾಗಿನಿಂದ ಇವತ್ತವರೆಗೂ ಪ್ರತಿನಿತ್ಯ ಆ ಅಪ್ಪನ ನೆನೆಸ್ಕೊಂಡು ಪ್ರತಿಯೊಂದು ಕಾರ್ಯ ಮಾಡ್ತಾಯಿದ್ದೀನಿ. ಅದೇ ರೀತಿ ಕಾರ್ಯ ಆಗ್ತಾಯಿದೆ. ಇಲ್ಲಿ ಶನೇಶ್ವರ ದೇವಸ್ಥಾನ ಯಾವ ರೀತಿ ಚಿಕ್ಕ ಮಟ್ಟದಲ್ಲಿ ಬೆಳೀತೋ ಇವತ್ತು ಅದೇ ರೀತಿ ದೊಡ್ಡದಾಗಿ ಬೆಳೆದಿದೆ. ಚಿಕ್ಕದಾಗಿ ಒಂದು ಸೀಟ್ ಮನೇಲಿ ಶುರುವಾದ ಮನೆ ಇವತ್ತು ದೊಡ್ಡ ಗುಡಿ ಗೋಪುರ ಆಗಿದೆ. ಅದಕ್ಕೆಲ್ಲ ಕಾರಣ ಆ ಅಪ್ಪ ಅಭಯ ಶನೇಶ್ವರ ಅಂದರೆ ಆ ಅಪ್ಪ ಹೆಂಗೆ ಅಭಯ ಕೊಡ್ತಾ ಇದನೋ ಅದೇ ರೀತಿ ಇಲ್ಲಿ ಬಂದಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿ ಬೆಳವಣಿಗೆ ಆಗಿದೆ ಮತ್ತು ಒಳ್ಳೆ ರೀತಿ ಆಗಿದೆ. ಪ್ರತಿಯೊಬ್ಬರು ಅಷ್ಟೇ. ಇವಾಗ ಉದಾಹರಣೆಗೆ ಅವರು ಅಮೇರಿಕದಿಂದ ಕೂಡ ಬರ್ತಿದ್ದಾರೆ, ಗಣೇಶ್ ಅಂತ, ಅವರು ಅಷ್ಟೇ. ಅವರು ಅಲ್ಲಿಂದ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಆ ಅಪ್ಪನ ಶಕ್ತಿ ಇರೋದಕ್ಕೋಸ್ಕರನೇ ಇಲ್ಲಿ ಬಂದು ಸೇವೆ ಮಾಡ್ತಾಯಿದ್ರು. ಅದೇ ರೀತಿ ಇಲ್ಲಿರೋ ಸುತ್ತಮುತ್ತ ಇರೋ ಊರುಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಈ ಸ್ಥಾನದ ಮಹಿಮೆ. ಅದರಿಂದ ಪ್ರತಿಯೊಬ್ಬರು ಬಂದು ಆ ಅಪ್ಪನ ಸೇವೆ ಮಾಡಿ ಆ ಅಪ್ಪನ ಅನುಗ್ರಹನ ಪಡ್ಕೊತಾ ಇದ್ದಾರೆ. ಇಷ್ಟು ಹೇಳಿ ಆತ್ಮೀಯ ಭಕ್ತ ಮಹಾಶಯರೇ, ಏನಿದಿನ ನಮ್ಮ ಮುರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಬಂಡಾಪುರ ಗ್ರಾಮದಲ್ಲಿ ಸುಮಾರು 33 ವರ್ಷಗಳಿಂದ ನೆಲೆಸಿ 30ನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಮತ್ತು ಜಾತ್ರಾ ಮಹೋತ್ಸವ ವರ್ಷವೂ ಜಾತ್ರೆನೇ ಇದು. ಇವತ್ತು ನಮ್ಮ ದೇವಾಲಯದ ಪ್ರಮುಖ ಮಹಾಧರ್ಮದರ್ಶಿಗಳು, ನಮ್ಮ ಗುರುಗಳು ಅವರ ನೇತೃತ್ವದಲ್ಲಿ ಅವರ ಜೊತೆಯಲ್ಲಿ ನಾವು ಯಾವತ್ತು ಸೇರಿದ್ವೋ ಇವತ್ತು ಒಳ್ಳೆ ಸನ್ಮಾರ್ಗದಲ್ಲಿ ಒಳ್ಳೆ ದಾರಿಗಳಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತು ಅವ್ರು ಕೊಟ್ಟಂಥ ದಾರಿಗಳು, ಅವ್ರು ಕಳಿಸೋಂಥ ಗುರು ನಡತೆಗಳು ಇವತ್ತು ನಮ್ಮನ್ನು ಒಳ್ಳೆ ದಾರಿಗಳಿಗೆ ತರ್ತಾಯಿದೆ. ಇವತ್ತೇನು 30ನೇ ವರ್ಷದ ಈ ಜಾತ್ರಾ ಮಹೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಅನೇಕ ನಾಯಕರುಗಳು ಇವತ್ತು ಮಹಾಭಕ್ತಾದಿಗಳು ಬಂದು ಭಾಗವಹಿಸಿದ್ದಾರೆ. ಏನಿವತ್ತು ನಾನು ಕೆಲವರು ನಿನ್ನೆ ಮಾತಾಡುವಾಗ ಮಳೆ ಬರೋದಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ವರ್ಷವೂ 2 ದಿನ ಮಳೆ ಬರುತ್ತೆ, 3ನೇ ದಿನ ಭಗವಂತ ಆ ಮಳೆಯನ್ನು ಕಡಿಮೆ ಮಾಡಿ ಆ ಕಾರ್ಯಕ್ರಮ ನಡಲಿಕ್ಕೆ ಅನುವು ಮಾಡ್ಕೊಳ್ತಾರೆ ಅಂತ ಚಾಲೆಂಜ್ ಇದು ಮಾಡಿದ್ದೆ. ಆವತ್ತು ಅದೇ ರೀತಿ ನಾವು ಭಗವಂತ ನಮಗೆ ಗೊತ್ತು, ಅಭಯ ಶನೇಶ್ವರ ಸ್ವಾಮಿನ ನಂಬಿದವರು ಯಾವತ್ತೂ ಆ ಭಗವಂತ ಕೈ ಬಿಡೋದಿಲ್ಲ. ಅದಕ್ಕೆ ಉದಾಹರಣೆ ನಮ್ಮಂಥ ಸೇವಕರ್ತರು ಇಲ್ಲಿ ಇವತ್ತು ನಮ್ಮ ಮಾಂಕಳಪ್ಪ ಸ್ವಾಮಿಗಳು ಯಾರನ್ನೇ ಆಗಲಿ ಸ್ವಂತ ಜೊತೆಯಲ್ಲಿ ನಾವು ಹುಟ್ಟಿಲ್ಲ ಅಂದ್ರೂ ಸ್ವಂತ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಥರ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ನಡತೆಯಲ್ಲಿ ಒಳ್ಳೆ ದಾರಿನಲ್ಲಿ ನಡೆಸ್ಕೊಂಡು ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನಿವತ್ತು ಅವರದ್ದು ಹಾಕ್ಕೊಂಡ ದಾರಿಗಳಲ್ಲಿ ನಾವು ಸಾಗ್ತಾಯಿದ್ದೀವಿ. ಅವರಿಗೆ ಮೊದಲಿಗೆ ನಾನು ಆ ಭಗವಂತಿಗೆ ಮತ್ತು ನಮ್ಮ ಗುರುಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾವು ಎಲ್ಲೆಲ್ಲೋ ಏನೋ ಹೋರಾಟಗಳು ಆದರೂ ಇದು ಅಂತ ಇದ್ವಿ. ಆದರೆ ನಮ್ಮ ಗುರುಗಳು ಇವತ್ತು ನಮಗೇನು ಒಳ್ಳೆ ದಾರಿಗಳು ತೋರಿಸಿ ಒಳ್ಳೆ ದಾರಿ ದೀಪವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಬಯಸ್ತಾ, ಏನಿವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ರಾಮಚಂದ್ರಣ್ಣವರು, ನಮ್ಮ ಮುರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅಣ್ಣವರು, ಮುರಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದಂಥ ಆತ್ಮೀಯ ಸ್ನೇಹಿತರಾದಂಥ ಮಣಿಕಂಠರವರು, ಸುಧಾ ಮುರಳೀರವರು, ಮಂಜುಳಾರವರು, ಆಮೇಲೆ ಚಂದ್ರಕಲಾ ಯಲ್ಲಪ್ಪ ಅವರವರು, PDO ಮುರಳಿ ಸರ್ ಅವರು, ಹಾಗೂ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಗುರುಗಳು, ಮಾರ್ಗದರ್ಶಕ B ಶಿವಣ್ಣನವರು
ಅನೇಕ ಮಹಾನ್ ನಾಯಕರು ಇವತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಇವತ್ತು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರೆಲ್ಲರಿಗೂ ಎಲ್ಲ ಭಕ್ತ ಮಹಾಶಯರಿಗೂ ನಮ್ಮ ದೇವಾಲಯದ ಅಭಯ ಶನೇಶ್ವರ ಸ್ವಾಮಿ ದೇವಾಲಯದ ಪರವಾಗಿ, ನಮ್ಮ ಗುರುಗಳ ಪರವಾಗಿ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತನು ಒಳ್ಳೆ ದಾರಿಯನ್ನು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆ ದಾರಿಯನ್ನು ತೋರಿಸಲಿ ಅಂತ ಆಶಿಸ್ತಾ ಎಲ್ಲ ಭಕ್ತ ಮಹಾಶಯರಿಗೂ ತುಂಬ ಹೃದಯದ ಧನ್ಯವಾದ. ಬಂಡಾಪುರ ಗ್ರಾಮದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಮ್ಮ ಗುರುಗಳಾದ ಮಾಂಕಾಳಪ್ಪ ಸ್ವಾಮಿಗಳ ಮುಖಾಂತರ ನೆರವೇರ್ತಾ ಇದೆ. ಯಾಕಂದರೆ ಯಾವುದೇ ಒಂದು ದೇವರ ಕೆಲಸ ಆಗಲಿ, ಒಂದು ಗ್ರಾಮ ಉತ್ಸವಗಳಾಗಲಿ ನಡಿಬೇಕಂದ್ರೆ ಒಂದು ಗುರು ಇರಬೇಕಾಗುತ್ತೆ. ಅದೇ ರೀತಿ ನಮ್ಮ ಈ ಬಂಡಾಪುರದಲ್ಲಿ ನೆಲೆಸಿರ್ತಕ್ಕಂಥ ಈ ಛಾಯಾ ಮಾರ್ತಾಂಡ ರವಿನಂದನ ಯಮಗ್ರಜ ಸಂಶನಿಚ್ಚರಾಯ ಅಂತ ಏನು ಒಂದು ಶ್ಲೋಕ ಇದೆ, ಆ ಶ್ಲೋಕ ದೇವಾನ್ ದೇವತೆಗಳು ಕೊಟ್ಟಿರ್ತಕ್ಕಂಥ ಈ ಹೆಸರು. ಈ ಶನಿಚ್ಚರ ಅಂತ ಯಾರೇ ಆಗಲಿ ಬಂದು ಕೈ ಮುಗಿದವರು ಇವತ್ತಿಗೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈ ಕಾರ್ಯಕ್ರಮಗಳು ನಡಿಬೇಕಂದ್ರೆ ನಮ್ಮ ಬಂಡಾಪುರದ ಮಾಂಕಾಳಪ್ಪ ಸ್ವಾಮಿಗಳು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು ಸುಮಾರು ಜನ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದರೆ ಈ ಕಾರ್ಯಕ್ರಮಗಳು ಒಬ್ಬರು ಇಬ್ಬರು ಮಾಡೋಕ್ಕೆ ಆಗಲ್ಲ. ಎಲ್ಲರೂ ತನುಮನಧನ ಸಹಾಯ ಮಾಡಿ ಅವರು ಪ್ರೋತ್ಸಾಹ ತಗೊಂಡೇ ಮಾಡಬೇಕಾಗ್ತದೆ. ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರೆ ಇದು ಚಿಕ್ಕ ಸಸಿ ಒಂದು ಹೇಗೆ ಬೆಳೆಸ್ತೀವೋ ಅದೇ ರೀತಿ ಈ ಗುಡಿನೂ ಅದೇ ರೀತಿ ಬೆಳಿಬೇಕಾಗ್ತದೆ. ಇನ್ನು ನಮ್ಮ ರಾಜಗೋಪುರ ಒಂದು ಕಾರ್ಯಕ್ರಮ ಒಂದಿದೆ. ಇದೇ ರೀತಿ ಇನ್ನು ಹೆಚ್ಚೆಚ್ಚಿಗೆ ದೇವರು ಆರೋಗ್ಯ ಆಯಸ್ಸು ಆ ಮಾಂಕಾಳಪ್ಪ ಸ್ವಾಮಿಗಳ ಗುರುಗಳಾದಂಥ ಅವರಿಗೆ ಅರ್ಚಕರು ಮತ್ತು ಸೇವೆ ನಮ್ಮದು ಗರುಡಗಂಬ ಎತ್ತದಾಗಿಂದ ಇದುವರೆಗೂ ಸತತವಾಗಿ ಎಲ್ಲರಿಗೂ ಕಂಕಣಗಳು ಕಟ್ಟಿಸಿ ಒಂದು ಗುರು ನಿಯಮದಲ್ಲಿ ಏನು ಕಾರ್ಯ ನಡೆಸಬೇಕು ಅಂತಿದೆ ಅದು ಆ ಯಪ್ಪನ ನಡೆಸ್ಕೊತವನೆ. ಆ ಶಕ್ತಿ ಇರೋದ್ರಿಂದಲೇ ಈ ಸುತ್ತಮುತ್ತ ಎಲ್ಲ ಗ್ರಾಮಗಳಿಂದ ಬಂದು ಆ ದೇವರಿಗೆ ಕೃಪೆಗೆ ಪಾತ್ರರಾಗ್ತಾರೆ. ಆ ರೀತಿ ಇನ್ನು ಹೆಚ್ಚು ರೀತಿಯಲ್ಲಿ ಇನ್ನು ಬೆಳೀಲಿ ಅಂತ ನಾನು ಈ ಮುಖಾಂತರ ಆ ಸಂಶನೇಶ್ವರ ಭಗವಾನ್ ಹತ್ರ ನಾವು ಕೇಳ್ಕೊತೀವಿ. ಮತ್ತು ಇಲ್ಲಿ ನೆರವೇರಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದೇ ರೀತಿ ಒಂದು ತೊಂದರೆ ಇಲ್ದಿರ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿ ವರ್ಷ ಇನ್ನೂ ಬೆಳೀಲಿ ಅಂತ ನಾವು ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಯಾಗಿ ಈ ಸಮಯ ಏನು ಇವತ್ತಿನ ದಿನ ಆ ಯಪ್ಪ ಜನ್ಮದಿನ ಪಡೆದಿದ್ದಂಥ ದಿನ ಶನಿಚ್ಚರ ಅಂದರೆ ಅಷ್ಟು ಸಾಮಾನ್ಯದಲ್ಲ. ಎಲ್ಲ ರೀತಿಯಲ್ಲಿ ಒಬ್ಬ ಮನುಷ್ಯನಲ್ಲಿ 7 ಜನ್ಮಕ್ಕೂ ಪರೀಕ್ಷೆ ಮಾಡ್ತಕ್ಕಂಥ ದೇವರೇ ನಮ್ಮ ಶನಿಚ್ಚರ. ಆ ಯಪ್ಪನ ಕಂಡ್ರೆ ಪ್ರತಿಯೊಬ್ಬರಿಗೂ ಭಯ, ಎಲ್ಲೇ ಹೋಗಲಿ ಭಯ ಭಕ್ತಿಯಿಂದ ಪರೀಕ್ಷೆ ಮಾಡ್ತಾರೆ. ಯಾವ ರೀತಿ ನಾವು ಅನ್ನ ಒಲೆ ಮೇಲೆ ಇಕ್ಕಿದ್ರೆ ಬೇಯುತ್ತೆ, ಆ ರೀತಿ ಒಬ್ಬ ಮನುಷ್ಯನ ಪರೀಕ್ಷೆ ಮಾಡಿ ಉನ್ನತ ಸ್ಥಾನಕ್ಕೆ ರಾಜಗೋಪುರ ಮಟ್ಟಕ್ಕೆ ಹೆಂಗೆ ಕರ್ಕೊಂಡೋಗಿ ನಿಲ್ಸನಂದರೆ ವಿಕ್ರಮಾದಿತ್ಯ ರಾಜ ಯಾವ ರೀತಿ ಪರೀಕ್ಷೆಗಳಿಗೆ ಗುರಿಯಾಗಿ ಇವತ್ತಿನ ದಿನ ಆ ಹರಿಕತೆ ರಾತ್ರಿ ಎಲ್ಲ ಬೆಳಗ್ಗೆ ಆಗೋವರೆಗೂ ಆ ಯಪ್ಪನು ಕತೆ ಕೇಳಿದವರು ಪುಣ್ಯ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚು ನಮ್ಮ ಮಾಂಕಾಳ ಸ್ವಾಮಿಗಳು ಎಲ್ಲ ಜನ ಎಲ್ಲ ಕಾರ್ಮಿಕರಾಗಲಿ ನಾವು ಬೆಳಗ್ಗೆಯಿಂದ ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ದಿನದಲ್ಲ, ಒಂದು ವಾರದ ಕಾರ್ಯಕ್ರಮ ನಡೆಸಬೇಕಂದ್ರೆ ಅಷ್ಟು ಸಾಮಾನ್ಯದಲ್ಲ. ಅದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ. ನಾವು 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಬಂಡಾಪುರಕ್ಕೆ. ಇಲ್ಲೆಲ್ಲ ಕಾರ್ಯಕ್ರಮಗಳು ನೋಡಿ ನಮ್ಗೆ ತುಂಬ ಇಷ್ಟ ಆಗಿದೆ. ಬಂಡಾಪುರ ನಾವು ಹೆಬ್ಗೋಡಿಂದ ಬರ್ತಾ ಇರೋದು. ನಮ್ಗೆ ಇಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಇಷ್ಟ. ನಾವು ಬೆಳಗ್ಗೆ ಬಂದರೆ ನೈಟ್ವರೆಗೂ ಇದ್ದು ಎಲ್ಲ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ತೀವಿ. ವರ್ಷ ಹಿಂಗೆ ಚೆನ್ನಾಗಿ ಆಗಬೇಕಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀವಿ. ನನ್ನ ಹೆಸರು ಚೈತ್ರ ಅಂತ, ನಾನು ಹಳೆ ಚಂದಾಪುರದಿಂದ ಬರ್ತಾ ಇದ್ದೀನಿ. ಇದೇ ರೀತಿ ನಾವು ಇಲ್ಲಿ ಒಂದು 3-4 ವರ್ಷದಿಂದ ಬರ್ತಾನೆ ಇದ್ದೀವಿ. ಶನಿವಾರ ಬಂತಂದ್ರೇ ಇಲ್ಲಿ ಒಂದು ಮಹಾತ್ಮನಿಗೆ ವಿಶೇಷವಾದ ಪೂಜೆಗಳು, ಅಭಿಷೇಕ ಎಲ್ಲ ಕಾರ್ಯಕ್ರಮ ಮುಂದುವರಿತಾನೆ ಇರುತ್ತೆ. ಈ ರೀತಿ ವರ್ಷಕ್ಕೊಂದ್ಸಲಿ ಜಾತ್ರೆ ಹೆಂಗೆ ನಡೆಯುತ್ತೆ ಎಲ್ಲ ಊರಿಗಿಂತ ಇನ್ನೂ ಅದ್ಧೂರಿಯಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಯಾಕಂದರೆ ಒಂದೊಂದೇ ಕಾರ್ಯಕ್ರಮ ಅಂತಲ್ಲ, ಇಲ್ಲಿ ಆ ಯಪ್ಪನ ಮಹಿಮೆ ಹೇಳೋದಕ್ಕೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ. ಹೇಳ್ಬೇಕಂದ್ರೆ ಒಂದು ವೀರಗಾಸೆ ನಡೆಯೋದಾಗಿರ್ಬೋದು, ಸುಗಮ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ಜಾನಪದ ಆಡೋದು, ಭರತನಾಟ್ಯ ಆಗಿರಲಿ, ಮತ್ತು ಕರಗ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಈ ಜನಗಳನ್ನು ನೋಡೋದೇ ಒಂದು ಖುಷಿ. ಎಷ್ಟೆಷ್ಟೋ ಭಕ್ತರು, ಸಾವಿರಾರು ಜನಗಳು ಬಂದು ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಮುಗಿಯೋವರೆಗೂ ನಿಂತು 2-3 ದಿನ ಪೂರ್ತಿ ಮುಗಿಸ್ಕೊಟ್ಟು ಹೋಗ್ತಾರಲ್ಲ. ಎಲ್ಲ ಮಹಾತ್ಮನ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.